ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಐ ಎಕ್ಸ್ಪ್ಲೋರ್ಸ್. ನಿಮ್ಗೆಲ್ಲ ಗೊತ್ತಿದ್ದಂಗ ನಾವು 12 ಜ್ಯೋತಿರ್ಲಿಂಗ ಪ್ರವಾಸ ಮಾಡ್ಲಿಕ್ಕತ್ತೇವ್ರಿ. ಇವಾಗ ನಾವು ಹೋಗ್ತಾ ಇರೋ ಜ್ಯೋತಿರ್ಲಿಂಗ ಯಾವ್ದಂದ್ರಿ, ಕ್ಷಿಪ್ರಾ ನದಿ ದಂಡೆಯಲ್ಲಿರುವ ಮಹಾಕಾಳೇಶ್ವರ ದೇವರ ದರ್ಶನ ಮಾಡ್ಲಿಕ್ಕೆ ನಾವು ಇವತ್ತ ಹೊಂಟೇವ್ರಿ. ಬರ್ರಿ, ನೀವು ಎಲ್ಲರೂ ಕೂಡಿ ದೇವರ ದರ್ಶನ ಮಾಡೋಣ. ನೀವು ನಮ್ಮ ವಿಡಿಯೋ ಮುಖಾಂತರ ದೇವರ ದರ್ಶನನ ಮಾಡ್ರಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಜೈ ಮಹಾಕಾಳೇಶ್ವರ, ಹರ್ ಹರ್ ಮಹಾದೇವ್ ಅಂತ ಹೇಳ್ಕೊತ ಈ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ್ರಿ. ಮಧ್ಯಪ್ರದೇಶದಲ್ಲಿಯ ಕ್ಷಿಪ್ರಾ ನದಿ ದಂಡೆಯ ಮೇಲಿರುವ ಉಜ್ಜಯಿನಿಯ ಮಹಾಕಾಳೇಶ್ವರ ದೇವರ ದರ್ಶನ ಮಾಡೋಣ್ರಿ. ಇವರಿಗೆ ಉಜ್ಜಯಿನಿಯ ಮಹಾರಾಜ ಅಂತಾನೂ ಕರೀತಾರ್ರಿ. ಈ ಮಹಾಕಾಳೇಶ್ವರ ಸುತ್ತಮುತ್ತಲೂ ಐತಿಹಾಸಿಕ ದೇವಸ್ಥಾನಗಳಿದಾವ್ರಿ. ಅಲ್ದ ಇಲ್ಲಿ ಪ್ರಾಚೀನ ಕಾಲದ ಘಾಟಗಳನ್ನು ಅವರಿ. ಅದರಲ್ಲಿ ವಿಶೇಷವಾಗಿ ರಾಮ ಘಾಟ್ ಅನ್ನೋದು ಬಹಳ ಪ್ರಸಿದ್ಧಿಯನ್ನ ಹೊಂದದ. ರಾಮ್ ಘಾಟ್ ಒಳಗ್ರಿ ಕಾಶಿ ಒಳಗ ಹೆಂಗ ಸಾಯಂಕಾಲ ಗಂಗಾ ಆರತಿ ಮಾಡ್ತಾರ, ಹಂಗ ಇಲ್ಲೇನು ರಾಮ್ ಘಾಟ್ ನಲ್ಲಿ ಸಾಯಂಕಾಲ ಗಂಗಾ ಆರತಿಯನ್ನ ಮಾಡ್ತಾರ್ರಿ. ಇಲ್ಲಿ ಉಜ್ಜಯಿನಿಗೆ ಹೆಂಗ್ ಬರ್ಬೋದಂದ್ರಿ, ಇಲ್ಲಿ ನ್ಯಾಷನಲ್ ಹೈವೇ ಇರೋದ್ರಿಂದ ಬೈ ರೋಡು ನಾವು ಬರ್ಬೋದ್ರಿ. ಸಮೀಪದಾಗ ಉಜ್ಜಯಿನಿ ಜಂಕ್ಷನ್ ರೈಲ್ವೆ ಸ್ಟೇಷನ್ ಐತ್ರಿ. ಅಲ್ಲಿಂದ ದೇವಸ್ಥಾನ 1.5-2 ಕಿಲೋಮೀಟರ್ ಅಷ್ಟೇ ಅದ. ಅಲ್ಲಿಂದ ನೀವು ರಿಕ್ಷಾ ಅಥವಾ ಟ್ಯಾಕ್ಸಿ ಮಾಡ್ಕೊಂಡು ಬರ್ಬೋದ್ರಿ. ಬೈ ಏರ್ ಬರೋದಿತ್ತಂದ್ರ ಇಂದೋರ್ ಏರ್ಪೋರ್ಟ್ಗೆ ಬರ್ಬೋದ್ರಿ. ಅಲ್ಲಿಂದ ಮಹಾಕಾಳೇಶ್ವರ ಟೆಂಪಲ್ 77 ಕಿಲೋಮೀಟರ್ ಅದ. ನಿಮ್ಗ ಅಲ್ಲಿ ಟ್ಯಾಕ್ಸಿ ಸಿಗ್ತಾವು, ಆಮೇಲೆ ಬಸ್ ಅವೈಲೇಬಲ್ ಅದಾವ್ರಿ. ಉಜ್ಜಯಿನದ ಪ್ರವಾಸನ ನಾವು ಪ್ರಾರಂಭ ಮಾಡಿದ್ದು ಎಲ್ಲಿಂದ ಅಂದ್ರಿ, ಮಹಾಕಾಳೇಶ್ವರ ದರ್ಶನದಿಂದ. ಯಾಕಂದ್ರ ಇಲ್ಲಿ ಭಸ್ಮಾರ್ತಿ ಬೆಳಿಗ್ಗೆ 4 ಗಂಟೆ ಅಂದ್ರ ಮಾಡ್ತಾರ್ರಿ. ಹಿಂಗಾಗಿ ನಾವು 2 ಗಂಟೆಕಂದ್ರ ಲೈನ್ ಒಳಗ ನಿಂತಿದ್ವಿ. ಇಲ್ಲಿ ದರ್ಶನಕ್ಕ ಇಲ್ಲಿ ಕಾರಿಡಾರ್ಸ್ ಮಾಡ್ಯಾರ್ರಿ. ಆ ಕಾರಿಡಾರ್ಸ್ ದಿಂದನ ಹೋಗ್ಬೇಕು. ಯಾಕಂದ್ರೆ ಇಲ್ಲಿ ಬಹಳ ರಶ್ ಇರ್ತದ. ಬೆಳಿಗ್ಗೆನ ನಿಮಗ ಸಾವಿರಾರು ಭಕ್ತರು ಕಾಣಿಸ್ತಾರ್ರಿ. ಹಿಂಗಾಗಿ ಇಲ್ಲಿ ಕಾರಿಡಾರ್ಸ್ ಮಾಡ್ಯಾರ. ಆ ಕಾರಿಡಾರ್ಸ್ ದಿಂದನೂ ಹೋಗ್ಬೋದು. ಇಲ್ಲ ನೀವು ಭಸ್ಮಾರ್ತಿನ ಬಹಳ ನಿಯರ್ ದಿಂದ ನೋಡ್ಬೇಕು ಅಂತಂದ್ರ 1 ಡೇ ಬಿಫೋರ್ ನಾವು ಟಿಕೆಟ್ ಅನ್ನ ತಗೋಬೇಕ್ರಿ. ಅದು ವೆಬ್ಸೈಟ್ ಥ್ರೋನು ತಗೋಬಹುದು, ಇಲ್ಲ ಆಫ್ಲೈನ್ ಅಲ್ಲೇನು ಸಿಗ್ತದ ರೀ, ಅಲ್ಲಿಂದನೂ ತಗೋಬಹುದು. ನಮಗ ಮುಂದ ಎಲ್ಲಾ ಜ್ಯೋತಿರ್ಲಿಂಗ ನೋಡೋದಿತ್ತಂತ ಹೇಳಿ ನಾವು ಅದ್ನ್ಯಾವ್ದು ಮಾಡ್ಲಿಲ್ಲ. ಡೈರೆಕ್ಟ್ ನಾರ್ಮಲ್ ಭಸ್ಮಾರ್ತಿಯನ್ನ ನೋಡೇವ್ರಿ. ಭಸ್ಮಾರ್ತಿ 6 ಗಂಟೆಕಂದ್ರ ಮುಗಿದ್ ಬಿಡ್ತದ ರೀ. ಅದ ಆದ್ಮೇಲೆ ನಮಗ ಮಹಾಕಾಳೇಶ್ವರದ ದೇವರ ದರ್ಶನನ ಮಾಡ್ಲಿಕ್ಕೆ ಕೊಡ್ತಾರ್ರಿ. ಮಹಾಕಾಳೇಶ್ವರ ದೇವ್ರ ದರ್ಶನ ಮಾಡ್ಲಿಕ್ಕೆ ಜನರಲ್ ದೇವ್ರ ದರ್ಶನನು ಮಾಡ್ಬೋದು. ಅಲ್ಲಿ ಬಹಳ ರಶ್ ಇತ್ತಂದ್ರ ನೀವು VIP ಟಿಕೆಟ್ ತಗೊಂಡು ದೇವ್ರ ದರ್ಶನ ಮಾಡ್ಬೋದ್ರಿ. ಈ VIP ಟಿಕೆಟ್ 250 ರುಪೀಸ್ ಐತ್ರಿ. VIP ಟಿಕೆಟ್ ರೀ ದೊಡ್ಡ ಗಣೇಶ ಗುಡಿ ಎದುರುಗಡೆನ ಸಿಗ್ತಾವ್ರಿ. ನಿಮಗ ಅಕಸ್ಮಾತ್ ಅಲ್ಲೇನಾರ ಸಿಗ್ಲಿಲ್ಲ ಅಂದ್ರ ಮಹಾಕಾಳೇಶ್ವರ ವೆಬ್ಸೈಟ್ನಾಗೂ ಸಿಗ್ತಾವ್ರಿ. ಆನ್ಲೈನ್ ಟಿಕೆಟ್ ಪರ್ಚೇಸ್ ಮಾಡ್ಬೋದ್ರಿ. ನಾವು ನಮ್ಮ ಪ್ರೇಕ್ಷಕರ ಸಲುವಾಗಿ VIP ಟಿಕೆಟ್ ಅನ್ನು ತಗೊಂಡು ಮತ್ತೊಮ್ಮೆ ಮಹಾಕಾಳೇಶ್ವರ ದೇವರ ದರ್ಶನನ ಮಾಡ್ಲಿಕ್ಕೆ ಬಂದಿವ್ರಿ. ಇಡೀ ಭಾರತದೊಳಗ್ರಿ ದಕ್ಷಿಣಾಭಿಮುಖಿಯಾದ ಶಿವಲಿಂಗ ಅಂತಂದ್ರ ಮಹಾಕಾಳೇಶ್ವರ ಶಿವಲಿಂಗ ರೀ. ಅಲಂಕಾರಿ ರೂಪಿಯಾದ ಈ ಶಿವಲಿಂಗವನ್ನ ನಾವು ನೋಡ್ಬೋದ್ರಿ. ಜೈ ಮಹಾಕಾಳೇಶ್ವರ, ಹರ ಹರ್ ಮಹಾದೇವ್.
ದೇವಸ್ಥಾನದ ಆರ್ಕಿಟೆಕ್ಚರ್ ನೋಡಿದ ತಕ್ಷಣ ನಮಗ ಮಹಾರಾಷ್ಟ್ರದಲ್ಲಿರೋ ದೇವಸ್ಥಾನದ ಆರ್ಕಿಟೆಕ್ಚರ್ ಅನಿಸ್ತದ ರೀ. ಯಾಕಂದ್ರ ಇದನ್ನ ಕಟ್ಸಿದವರು ಮರಾಠ ಜನರಲ್ ರಾಣೋಜಿ ಶಿಂದೆ ಅವರು ಕಟ್ಸ್ಯಾರ್ರಿ. ಮಹಾಕಾಳೇಶ್ವರ ದೇವ್ರ ದರ್ಶನ ಆದ್ಮೇಲೆ ಅಲ್ಲಿಂದ ಹೊರಗ್ ಬಂದ ತಕ್ಷಣ ನಮ್ಗೆ ಎದುರುಗಡೆ ಕಾಣೋದು ಬಡ ಗಣೇಶ್ ಮಂದಿರ. ಇಲ್ಲಿ ದೊಡ್ಡದಾದ ಗಣಪತಿ ಮೂರ್ತಿ ಅದ ರೀ. ಇಲ್ಲಿನು ಬಂದು ನೋಡ್ಬೋದ್ರಿ. 18 ಫೀಟ್ ಇರುವ ದೊಡ್ಡ ಗಣಪತಿಯನ್ನು ನಾವು ಇಲ್ಲಿ ನೋಡ್ಬೋದ್ರಿ. ಈ ಉಜ್ಜಯಿನಿ ನಗರದ ಹಳೇದಾದ ಘಾಟ್ ಯಾವ್ದಂದ್ರಿ ಶ್ರೀರಾಮ್ ಘಾಟ್ ರೀ. ಭಕ್ತಾದಿಗಳು ಕ್ಷಿಪ್ರಾ ನದಿಯೊಳಗ ಸ್ನಾನ ಮಾಡಿ ದೇವ್ರ ದರ್ಶನಕ್ಕೂ ಹೋಗ್ತಾರ್ರಿ. ಆಮೇಲೆ ಇಲ್ಲಿ 12 ವರ್ಷಕ್ಕೊಮ್ಮೆ ಕುಂಭಮೇಳ ನಡೀತದ ರೀ. 6 ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳನು ಇಲ್ಲಿ ಮಾಡ್ತಾರ್ರಿ. ಅದ್ರಲ್ಲಿ ಮುಖ್ಯವಾದ ಸ್ಥಳ ಯಾವ್ದಂದ್ರಿ ಶ್ರೀರಾಮ್ ಘಾಟ್. ಈ ಘಾಟ್ನಾಗ ಸಾಯಂಕಾಲ ಗಂಗಾ ಆರತಿನೂ ಮಾಡ್ತಾರ್ರಿ. ಅದು ನೋಡ್ಲಿಕ್ಕೆ ಬಹಳ ಚಂದ ಕಾಣಿಸ್ತದ. ಈ ಘಾಟ್ನಾಗ ಸುತ್ತಮುತ್ತಲು ಬಹಳಷ್ಟು ದೇವಸ್ಥಾನಗಳು ಅದಾವ್ರಿ. ಅವನು ನೋಡ್ಕೋಬಹುದ್ರಿ ನಾವು. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಂದ್ರಿ, ವೈಕುಂಠ ಚತುರ್ದಶಿ ದಿನ ಶ್ರೀ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗದ ಉತ್ಸವ ನಡೀತದ ರೀ. ಇಲ್ಲಿ ಹರಿಹರ ಮಿಲನ ಉತ್ಸವ ನಡೀತದ ರೀ. ಶಿವರಾತ್ರಿ ದಿನ ಇಲ್ಲಿ ಜಾತ್ರೆ ಮಾಡ್ತಾರ್ರಿ. ಶ್ರಾವಣ ಮಾಸದ ಒಳಗ್ರಿ ಇಲ್ಲಿ ವಿಶೇಷವಾದ ಪೂಜೆಗಳನ್ನ ಮಾಡ್ತಾರ್ರಿ. ಶ್ರೀ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗದ ಮತ್ತೊಂದು ವಿಶೇಷತೆ ಏನಂದ್ರಿ, ಈ ಜ್ಯೋತಿರ್ಲಿಂಗದ ದರ್ಶನದಿಂದ ಅಕಾಲ ಮೃತ್ಯು ಅಪಮೃತ್ಯುವಿನ ಭಯ ಇರೋಂಗಿಲ್ರಿ. ಮುಕ್ತಿ ದೊರಕಬಹುದೆಂದು ಇಲ್ಲಿ ಭಕ್ತರು ನಂಬಿಕೆ ಇಟ್ಟಿದಾರ್ರಿ. ಇದ್ ನೋಡ್ರಿ, ದ್ವಾರಕಾಧೀಶ ಗೋಪಾಲ ಮಂದಿರ ನೋಡ್ಲಿಕ್ಕೆ ಎಷ್ಟು ಚಂದದ ನೋಡ್ರಿ. ಇದು ಮಹರ್ಷಿ ಸಂದೀಪಿನಿ ಆಶ್ರಮ ರೀ. ಇದು ನೋಡ್ಲಿಕ್ಕೆ ಬಹಳ ಚಂದದ. ಇಲ್ಲಿ ಜನರ ಹೇಳೋ ಪ್ರಕಾರ ಇಲ್ಲಿ ಶ್ರೀಕೃಷ್ಣ, ಸುಧಾಮ, ಬಲರಾಮ ಮತ್ತ ಅವರ ಅನೇಕ ಸ್ನೇಹಿತರು ರೀ ಇಲ್ಲಿ ಮಹರ್ಷಿಯವರಿಂದ ವಿದ್ಯೆ ಪಡೆದ್ರು ಅಂತ ಇಲ್ಲಿ ಜನ ಹೇಳ್ತಾರ್ರಿ. ಈ ದೇವಸ್ಥಾನದೊಳಗ್ರಿ ಶ್ರೀಕೃಷ್ಣನ ಕೈ ಒಳಗ ಕೊಳಲು ಇಲ್ಲ, ಚಕ್ರನೂ ಇಲ್ಲರಿ. ಯಾಕಂದ್ರೆ ಇಲ್ಲಿ ಅವರು ಶಿಕ್ಷಣ ಪಡೆದಿರೋದ್ರಿಂದ ಅವ್ರ ಕೈ ಒಳಗ ಇಲ್ಲಿ ಪೆನ್ ಅದ ರೀ. ಆಮೇಲೆ ಈ ದೇವಸ್ಥಾನದ ಹತ್ತಿರದೊಳಗ ರಾಮ ಜನಾರ್ದನ ದೇವಸ್ಥಾನನು ಐತ್ರಿ. ಈ ದೇವಸ್ಥಾನ ಪ್ರಾಚೀನ ಕಲಾಕೃತಿಯನ್ನ ಹೊಂದದ ರೀ. ಇಪ್ಪತ್ತೊಂದು ಶಕ್ತಿಪೀಠ ಒಳಗಿರೋ ಇಲ್ಲೂ ಒಂದು ಶಕ್ತಿಪೀಠ ಅದ ರೀ. ಅದ್ಯಾವ್ದಂದ್ರ ಹರಿಸಿದ್ಧಿ ದೇವಿ ಮಂದಿರ ರೀ. ಈ ಮಂದಿರ ದರ್ಶನನು ನೀವು ಮಾಡಬಹುದ್ರಿ. ಅದು ನೋಡ್ಲಿಕ್ಕೆ ಬಹಳ ಚಂದ ಅದ. ಟೆಂಪಲ್ ರೀ, ಮಹಾಕಾಳೇಶ್ವರ ಟೆಂಪಲ್ ಅದ ಅಪೋಸಿಟ್ ಐತ್ರಿ. ಬಹಳ ಸಮೀಪದ, ಅಲ್ಲಿ ಆರಾಮಾಗಿ ಹೋಗಿ ನೋಡ್ಬೋದ್ರಿ. ಆಮೇಲೆ ಇಲ್ಲಿ ಸಾಯಂಕಾಲ 6 ಗಂಟೆ ಮೇಲೆ ಆರತಿ ಮಾಡ್ತಾರ್ರಿ. ಅದಲ್ದ ಈ 2 ದೀಪ ಸ್ತಂಭ ಒಳಗ್ರಿ 1001 ದೀಪಗಳದಾವಂತ್ರಿ. ಸಾಯಂಕಾಲ ಇದನ್ನ ದೀಪ ಹಚ್ಚಿ ದೇವರ ಆರತಿಯನ್ನ ಮಾಡ್ತಾರ್ರಿ. ಇದನ್ನ ನೋಡ್ಲಿಕ್ಕೆ ಬಹಳಷ್ಟು ಜನ ಇಲ್ಲೇ ಬರ್ತಾರ್ರಿ. ಸಾಯಂಕಾಲ ಆರತಿ ಆದ್ಮೇಲ್ರಿ ನಾವು ಇಲ್ಲಿ ಅಲ್ಲೇ ಸಮೀಪದಾಗಿರೋ ಮಹಾಕಾಲ್ ಕಾರಿಡಾರಿಗೆ ಬಂದೇವ್ರಿ. ಈ ಕಾರಿಡಾರ್ ರೀ ಬೆಳಿಗ್ಗೆ ಒಂಥರ ಕಾಣಿಸ್ತದ, ಸಾಯಂಕಾಲ ಒಂಥರ ಕಾಣಿಸ್ತದ. ಯಾಕಂದ್ರಿ ಸಾಯಂಕಾಲ ಇಲ್ಲೇ ಲೈಟಿಂಗ್ ಮಾಡ್ತಾರ. ಲೈಟಿಂಗ್ ನಾಗ ಇವೆಲ್ಲ ಇಲ್ಲಿ ಎಲ್ಲಾ ಮೂರ್ತಿಗಳು ಚಂದ ಕಾಣಿಸ್ತಾವ್ರಿ. ಏನದು ಪ್ರವಾಸ ಪೂರ್ತಿ ಆಗ್ಬೇಕಂದ್ರಿ ಇಲ್ಲಿ ಮತ್ತೊಬ್ರ ದೇವರ ದರ್ಶನ ಮಾಡ್ಬೇಕು. ಅವ್ರ ಯಾರಂದ್ರ ಕಾಲಭೈರವ. ಕಾಲಭೈರವ ದೇವರ ದರ್ಶನ ಆತಂದ್ರನ ಉಜ್ಜಯಿನದ ಪ್ರವಾಸ ಪೂರ್ತಿ ಆದಂಗ್ರಿ. ಯಾಕಂದ್ರ ಉಜ್ಜಯಿನದ ರಾಜ ಮಹಾಕಾಲೇಶ್ವರ ಆದ್ರ ಉಜ್ಜಯಿನದ ಸಂರಕ್ಷಣೆ ಮಾಡೋರು ಕಾಲಭೈರವನಾಥ್ರಿ. ಹಿಂಗಾಗಿ ಕಾಲಭೈರವನಾಥ ಅವರ ದರ್ಶನ ಮಾಡೋದ್ರಿಂದನ ಉಜ್ಜಯಿನದ ಜ್ಯೋತಿರ್ಲಿಂಗ ದರ್ಶನ ಪೂರ್ತಿ ಆಗ್ತೈತ್ರಿ. ಕಾಲ್ ಭೈರವನಾಥ ಟೆಂಪಲ್ ಮಹಾಕಾಲೇಶ್ವರ ಟೆಂಪಲ್ ಇಂದ
ಕೇವಲ 6 ಕಿಲೋಮೀಟರ್ ದೂರದೊಳಗ ಅದರಿ. ಈ ದೇವಸ್ಥಾನಕ್ಕೆ ನಾವು ಆಟೋ ಮುಖಾಂತರನು ಬರ್ಬೋದ್ರಿ, ಇಲ್ಲ ನಿಮ್ಮ ಓನ್ ವೆಹಿಕಲ್ ಇತ್ತಂದ್ರ ಅದ್ರಿಂದನೂ ಬರ್ಬೋದು. ಆದ್ರೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಹೆಂಗ್ ಅದ ಅಂದ್ರಿ, ಕಾರ್ ಪಾರ್ಕಿಂಗು ಅದಾವ್ರಿ. ಆ ಪಾರ್ಕಿಂಗ್ ಪಕ್ಕದಾಗ ಪೂಜಾ ಸಾಮಗ್ರಿಗಳು ಸಿಗ್ತಾವ್ರಿ. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳ್ರಿ. ಯಾರು ನಮ್ಮ ವಿಡಿಯೋಸ್ ನೋಡಿಲ್ಲ ನೋಡ್ರಿ, ಆಮೇಲೆ ಯಾರು ನಮ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ರಿ. ಯಾರು ಫಸ್ಟ್ ಟೈಮ್ ನೋಡ್ಲಿಕ್ಕತ್ತೀರಿ ನಮ್ ಸಬ್ಸ್ಕ್ರೈಬ್ ಮಾಡ್ರಿ. ಫಸ್ಟ್ ಟೈಮ್ ನಮ್ಮ ವಿಡಿಯೋನ ಯಾರು ನೋಡ್ಲಿಕ್ಕತ್ತೀರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಯಾರು ಸಬ್ಸ್ಕ್ರೈಬ್ ಮಾಡಿರಿ ಅವ್ರಿಗೆಲ್ಲರಿಗೂ ಧನ್ಯವಾದಗಳ್ರಿ. ಮುಂದಿನ ನಮ್ಮ ಪ್ರವಾಸ ಓಂಕಾರೇಶ್ವರ ಜ್ಯೋತಿರ್ಲಿಂಗ ನೋಡಕ್ ಹೊಂಟೇವ್ರಿ. ಇದನ್ನ ವಿಡಿಯೋ ನೆಕ್ಸ್ಟ್ ವೀಕ್ ಹಾಕ್ತೇವ್ರಿ, ಅದನ್ನು ನೋಡ್ರಿ. ಯಾರು ನಮ್ಮ ಸೋಮನಾಥ್ ಮತ್ತು ನಾಗೇಶ್ವರ ಜ್ಯೋತಿರ್ಲಿಂಗದ ವಿಡಿಯೋಗಳನ್ನ ನೋಡಿಲ್ಲ, ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೇವ್ರಿ, ನೋಡ್ರಿ. ಥ್ಯಾಂಕ್ ಯು. ಹರ್ ಹರ್ ಮಹಾದೇವ್.